ಆತ್ಮೀಯ ನನ್ನೆಲ್ಲ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ಇವತ್ತು ತುಂಬ ಸಂತೋಷವಾದಂಥ ದಿನ. ಭಾಳಷ್ಟು ನಮಗೆ ತುಂಬ ದಿನಗಳಿಂದ ಹೋರಾಟದ ಫಲವಾಗಿ ಸಿಕ್ಕಂಥ ಜಯ. ಭಾಳಷ್ಟು ಈ ಒಂದು ಹೋರಾಟದ ಹಿಂದೆ ಕಾಣದ ಕೈಗಳು ಭಾಳಷ್ಟು ಇದ್ದಾವೆ. ಅದರ ಜೊತೆಗೆ ಈ ಹೋರಾಟಗಾರರು ಅಷ್ಟೇ ಇದರಿಂದ ಅವರಿಂದನೇ ಆಯಿತು ಅಂತೇನಿಲ್ಲ. ಸರ್ಕಾರ ಮನಸ್ಸು ಮಾಡಿದೆ, ಒಳ್ಳೆಯ ಚಿಂತಕರ ಒಂದು ಸಭೆಯನ್ನು ಕರೆದು ಈ ಆಗು ಹೋಗುಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ಇದರ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಫಸ್ಟ್ಗೆ. ಅದರಲ್ಲಿ ಕೂಡ PH ಅಭ್ಯರ್ಥಿಗಳಿಗೆ ಇದೊಂದು ಶಿಕ್ಷಕರ ಕನಸಿನ ಬಾಗಿಲು ತೆರೆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಖಂಡಿತವಾಗಲೂ ಇದು ಸುಳ್ಳು ಮಾತಲ್ಲ. ನೀವು ನೋಡುವಂತೆ ನೀವು ಅಪಾಯಿಂಟ್ ಆದಮೇಲೆ ಈ ಮಾತು ನಿಜ ಅಂತ ಅನಿಸಿದರೆ ಮಾತ್ರ ನೀವು ನನಗೆ ಆವತ್ತಿನಾಗ ನನಗೆ ನೆನಪಿಸ್ಕೊತೀರಿ, ಮುತ್ತು ಸರ್ ಹಿಂಗೆ ಹೇಳಿದರು ಅಂತನ್ನುವಂಥ ವಿಚಾರವನ್ನು. ಭಾಳಷ್ಟು ಈಗ ಹಿಂದೆ ಆದಂಥ 2012 ಮತ್ತು 13ನೇ ಬ್ಯಾಚಿನಲ್ಲಿ ಮತ್ತು 14, 11, 10 ಹಿಂಗೆ ಈ ಹಿಂದೆ ಇರ್ತಕ್ಕಂಥ 13ರಿಂದ ಆಚೆ ಇರುವಂಥ ಬ್ಯಾಚಿನಲ್ಲಿ PUC ಅಂಕಗಳು ಸಿಕ್ಕಾಪಟ್ಟೆ ಇದ್ದು, ಅದರ ಜೊತೆಗೆ D.Ed ಸ್ಕೋರ್ಗಳು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಈ ಜಾಸ್ತಿ ಇರೋದ್ರಿಂದ ಏನಾಗ್ತಿತ್ತು ಅಂತಂದರೆ ಬ್ಯಾಕಪ್ ಸ್ಕೋರ್ ಆಟೋಮೆಟಿಕ್ ಆಗಿ ಮುಂದೆ ಬರ್ತಿದ್ರು. ಈ 2012ರಿಂದ ಅವ್ರದ್ದು ಏನು ಪ್ಲಸ್ ಪಾಯಿಂಟ್ ಅಂತಂದರೆ ಹಿಂದೆ ನಮ್ಮದು ಬ್ಯಾಕಪ್ ಇದೆ ಅನ್ನೋದು ಒಂದೇ ಒಂದು ದಿಮಾಕ್ ಪ್ಲಸ್ ಪಾಯಿಂಟ್ ಇತ್ತು ಅಷ್ಟೇ. ನಾನು ಕಾರವಾಗಿ ಹೇಳಿದ್ರು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಯಾರಿಗೂ ಉದ್ದೇಶಪೂರ್ವಕವಾಗಿ ಹೇಳಿರೋದಿಲ್ಲ. ದಿಮಾಕ್ ಇಂಥವೆಲ್ಲ ಒಂದು ರೀತಿಯಿಂದ ಉತ್ಪ್ರೇಕ್ಷವಾಗಿ ಬಂದಿರ್ತಾವೆ. ಆ ಒಂದು ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ 2012ರಿಂದ ಆಚೆ ಇರ್ತಕ್ಕಂಥ ಸ್ಪರ್ಧಾರ್ಥಿಗಳಲ್ಲಿ ಬ್ಯಾಕಪ್ ಸ್ಕೋರ್ ಚೆನ್ನಾಗಿತ್ತು. ಬ್ಯಾಕಪ್ ಸ್ಕೋರ್ ಅಂತಂತಂದರೆ PUC ಚೆನ್ನಾಗಿತ್ತು, ಆಮೇಲೆ D.Ed ಚೆನ್ನಾಗಿತ್ತು. ಈ ಎರಡೂ ಚೆನ್ನಾಗಿರೋದ್ರ ಒಂದು ಆಧಾರವಿಟ್ಕೊಂಡು ನಮ್ಮದು ಬ್ಯಾಕಪ್ ಚೆನ್ನಾಗಿದೆ. ಹಾಗಾಗಿ ನಾವು ಯಾವುದೇ ರೀತಿಯಿಂದನೂ ನಾವು ಹೊರಗಡೆ ಉಳಿಯೋದಿಲ್ಲ, ನಾವು ಕಂಪಲ್ಸರಿ ನಾವು ಅಪಾಯಿಂಟ್ ಆಗ್ತೀವಿ ಅನ್ನುವಂಥ ಭರವಸೆ ಅವರಿಗಿತ್ತು. ಯಾರಿಗೆ ಅಂತಂದರೆ ಈ ಒಂದು ಶಿಕ್ಷಕ ಆಕಾಂಕ್ಷಿಗಳು ಅಂತಂದರೆ 2012ರ ಬ್ಯಾಚಿನವರಿಗಿರ್ತಕ್ಕಂಥದ್ದು ಆ ಕಡೆ ಇರುವಂಥವ್ರು. ಅಂದರೆ ಇವತ್ತಿನ ದಿನ PH ಅವರಿಗೆ ಸುವರ್ಣಾವಕಾಶದಲ್ಲಿ ಬರೆದಿಡುವಂಥ ದಿನ. ಯಾಕಂದರೆ C&R ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಮಗೆ ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ಇದು ಎಲ್ಲರಿಗೂ ಕೂಡ ಅನ್ವಯವಾಗಲಿ ಅನ್ನುವಂಥ ವಿಚಾರನ ಇಟ್ಕೊಂಡು ಅದರಲ್ಲಿ ಈ ಒಂದು ಕೊರೋನಾ ಟೈಮ್ದಲ್ಲಿ ಬಂದಂಥ ರಿಸಲ್ಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಗಣನೆಗೆ ತೆಗೆದುಕೊಂಡು ಕೇವಲ ಎಷ್ಟು ಅಂದರೆ 10% ಇಟ್ಟಿದ್ದಾರೆ. TET ಬಿಡು ನಮ್ಮ ಸಾಮರ್ಥ್ಯದ ಪ್ರಕಾರ ಮಾಡಿದ್ದೀವಿ. ಆದರೆ D.Ed ಮತ್ತು PUC ಸಾಮರ್ಥ್ಯವನ್ನು ಮೀರಿ ಆಗಿರುವಂಥದ್ದು. ಹೆಂಗೆ ಅಂತಂದರೆ D.Ed ಆಲ್ಮೋಸ್ಟ್ ಕೆಲವೊಂದು ಸಂಸ್ಥೆಗಳಲ್ಲಿ ಅವು ಹೆಂಗೆ ಮಾಡಿದವು ಅವ್ರಿಗೆ ಬಿಟ್ಟಿದ್ದು. PUC ಹೆಂಗೆ ಮಾಡಿದ್ದಾರೆ ಅಂತಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು 90 ಮಾಡ್ಕೊಂಡವರು ಇದ್ದಾರೆ. ಹಾಗಾಗಿ ಅವರು ಸ್ಕೋರ್ ಚೆನ್ನಾಗಿರುತ್ತದೆ ಅನ್ನುವಂಥ ವಿಚಾರ ಇಟ್ಕೊಂಡು ಅವ್ರಿಗೆ ಒಂದು ಹೋಪ್ ಇತ್ತು. ಈಗ ನೋಡ್ರಿ, ಅಸಲಿ ಆಟ ಇವಾಗ ಶುರು ಅಂತಾರಲ್ಲ, ಅಸಲಿ ಆಟ ಇವಾಗ ಶುರು. ಹೆಂಗೆ ರೀ ಸರ ಅಸಲಿ ಆಟ ಹೆಂಗೆ ಶುರು ಅಂತಂದರೆ, ಇವಾಗ ನೀನು ಎಷ್ಟೇ 90 ಮಾಡು, 80 ಮಾಡು, 95 ಮಾಡು, ನೋ ಮ್ಯಾಟರ್. ಎದರಲ್ಲಿ PUC ಮತ್ತು D.Edಲ್ಲಿ ಬೇಕಾದ್ರೆ ನೀ ಇಷ್ಟೆಲ್ಲ ಮಾಡಿದರೆ ಸತ್ಯಕ್ಕೆ ನೀ ಏನು ಬರೋದು ಬರೀ ಒಟ್ಟೆ 6 1.5 ಇಷ್ಟೇ ಬರ್ತದೆ ಹೊರತು ಹೆಚ್ಚಿಗೆ ಬರೋದಿಲ್ಲ. ಇನ್ನು ಅಸಲಿ ಆಟ ಯಾವ ರೀತಿ ಶುರು ಅಂತ ನಾನು ಹೇಳ್ತಿದ್ದೀನಿ ಅಂತಂದರೆ, ಇವಾಗ 70% ಏನಿದೆಯಲ್ಲ, ಈ ಒಂದು 70% ಯಾರು ಚೆನ್ನಾಗಿ ಓದ್ತಾರೋ ಅವ್ರದ್ದೇ ದರ್ಬಾರು, ಯಾರು ಚೆನ್ನಾಗಿ ಅಭ್ಯಾಸ ಮಾಡ್ತಾರೋ ಅವ್ರದ್ದೇ ದರ್ಬಾರು. ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮಲ್ಲಿ ಅಂದರೆ ಭಾವಿ ಶಿಕ್ಷಕ ಬಳಗ ಅಂತ ಒಂದು ಬಳಗವನ್ನು ನಾವು ಕಟ್ಕೊಂಡಿದ್ದೀವಿ. ಆ ಭಾವಿ ಶಿಕ್ಷಕ ಬಳಗದಲ್ಲಿ ಪ್ರತಿ ವಾರವೂ ಕೂಡ ಟೆಸ್ಟ್ ಇರ್ತದೆ. ಈ ಒಂದು ಟೆಸ್ಟ್ ಸಿರೀಸ್ ಇರ್ತದೆ. ಆ ಟೆಸ್ಟ್ ಸಿರೀಸಲ್ಲಿ ಪ್ರತಿ ವಾರವೂ ಕೂಡ ಟಾರ್ಗೆಟ್ ಕೊಟ್ಟಿರ್ತೀವಿ. ಇಂತಿಷ್ಟ ಸಬ್ಜೆಕ್ಟು ಇದೇ ಅಧ್ಯಾಯದ ಮೇಲೆ ಅಧ್ಯಾಯವನ್ನು ನಾವು ಓದಬೇಕು. ಆ ಅಧ್ಯಾಯನ ಸಂಪೂರ್ಣವಾಗಿ ಮನನ ಮಾಡ್ಕೋಬೇಕು. ಆ ಮನನ ಮಾಡ್ಕೊಂಡಂಥ ಅಧ್ಯಾಯವನ್ನು ರವಿವಾರ ದಿವಸ ಅದ್ರ ಮೇಲೆ ಟೆಸ್ಟನ್ನು ತೆಗೆದುಕೊಳ್ಳುವಂಥ ವಿಚಾರವನ್ನು ನಾವು ಮಾಡಿದ್ದೀವಿ. ಭಾಳ ಅದ್ಭುತವಾದಂಥ ಕೆಲಸಗಳನ್ನು ಈ ಒಂದು ಕಾರ್ಯವನ್ನು ಮುಂದೂಡ್ತಾ ಇದೆ, ಭಾಳ ಚೆನ್ನಾಗಿ ಓಡ್ತಾ ಇದೆ. ಈ ಒಂದು ವಿಚಾರವನ್ನು ನಾವು ಕೂಡ ಟೆಸ್ಟ್ ಸಿರೀಸಲ್ಲಿ ನಾವು ಭಾಗಿಯಾಗಬೇಕು. ಆಮೇಲೆ ಭಾವಿ ಶಿಕ್ಷಕ ಬಳಗಕ್ಕೆ ನಾವು ಜಾಯಿನ್ ಆಗಬೇಕು ಅಂತಂದರೆ 8497821240 ಈ ನಂಬರಿಗೆ ಒಂದು ನಿಮ್ಮದು TET ಫಸ್ಟ್ ಪೇಪರ್ ಮಾರ್ಕ್ಸ್ ಕಾರ್ಡ್ ಹಾಕಿದ್ರಿ ಅಂತಂದರೆ
ಆ ಒಂದು ಬಳಗಕ್ಕೆ ನಾವು ಜಾಯಿನ್ ಮಾಡ್ಕೊತೀವಿ. ಇಲ್ಲಿದೆ ನೋಡಿರಿ ನಂಬರು, ಆ ನಂಬರ್ಗೆ ಏನದ ನೀವು ಜಾಯಿನ್ ಆಗಬೇಕು. ಜಾಯಿನ್ ಆಗೋದು ಅಷ್ಟೇ ಅಲ್ಲ, ಯಾಕಂದರೆ ಫ್ರೀ ಯಾವುದೂ ಅಂತಷ್ಟು ಖುಷಿ ಕೊಡೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯಾನ ಅಂತಂದ್ಮ್ಯಾಗ ಏನದ ಅಷ್ಟೊಂದು ಏನದ ಅದ್ರದ್ದು ವ್ಯಾಲ್ಯೂ ಅಷ್ಟು ಹೆಚ್ಚಾಗೋದಿಲ್ಲ. ಈ ಒಂದು PSTR ಭಾವಿ ಶಿಕ್ಷಕರ ಬಳಗಕ್ಕೆ ನೀವೇನಾದರೂ ಸೇರ್ಕೋಬೇಕು ಅಂತಂದರೆ 200 ರೂಪಾಯಿಯನ್ನು ಪೇ ಮಾಡಬೇಕು. 200 ರೂಪಾಯಿ ಪೇ ಮಾಡಿದಿರಿ ಅಂತಂದ್ರೆ ಏನದ ಭಾವಿ ಶಿಕ್ಷಕರ ಬಳಗಕ್ಕೆ ನಿಮ್ಮನ್ನು ಸೇರಿಸ್ತಾರೆ. ಸೇರಿಸಿದ ಮೇಲೆ ಏನಾಗ್ತದೆ ಅಂತಂದರೆ 1 ವಾರದಲ್ಲಿ ನಡೆದಂಥ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು 1 ವಾರದಲ್ಲಿ ನಿಮಗೆ ಕೊಟ್ಟಂಥ ಟಾರ್ಗೆಟನ್ನು ನಿಮಗೆ ಮುಂದೆ ಇಟ್ಕೊಂಡು ಒಂದು ಕೊನೆಯದಾಗಿ ರವಿವಾರ ದಿವಸದ ಟೆಸ್ಟ್ ಸಿರೀಸನ್ನು ಮಾಡ್ತವೆ. ಆ ಟೆಸ್ಟ್ ಸಿರೀಸಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ ಆನ್ಸರ್ಗಳು ಏನದ ನಿಮಗೆ PDF ರೂಪದಲ್ಲಿ ಸಿಗ್ತವೆ. ಅದರ ಜೊತೆಗೆ ನೀವು ಜೆರಾಕ್ಸ್ ಕೂಡ ಮಾಡ್ಕೋಬಹುದು. ಮತ್ತು ಈ PSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಹಲವಾರು ಪುಸ್ತಕಗಳು ರೆಫರ್ ಮಾಡುವಂಥ ವಿಚಾರವನ್ನು ಏನದ ನಾವು ಆ ಒಂದು ಗ್ರೂಪ್ನಲ್ಲಿ ಹೇಳ್ತಿರ್ತೀವಿ. ಇನ್ನೊಂದು ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಯಾವುದೇ ರೀತಿಯಿಂದ ಸಂಘ ಕಟ್ಟಬೇಕು, ಯಾವುದೇ ರೀತಿಯಿಂದ ಏನದ ನಾವು ದುಡ್ಡು ಮಾಡಬೇಕು, ಅದೇ ಈ ಒಂದು ಇಂಟೆನ್ಷನ್ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಮೆಂಟರ್ಸ್ ಏನಿದ್ದಾರೆ ಅಂತಂದರೆ ಸರ್ಕಾರಿ ನೌಕರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಮೆಂಟರ್ಸ್ ಇರೋದ್ರಿಂದ ದಯವಿಟ್ಟು ಏನದ ಈ ಒಂದು ಸದುಪಯೋಗ ತೆಗೆದುಕೊಳ್ಳ್ರಿ ಅನ್ನುವಂಥ ಭರವಸೆಯೊಂದಿಗೆ ಮುಂದೆ ನಾವು ಸಾಗ್ತಾ ಈ ಭಾವಿ ಶಿಕ್ಷಕ ಬಳಗದಲ್ಲಿ ಏನದ ಈ ಒಂದು PSTR ನೇಮಕಾತಿಯ C&R ರೂಲ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಣನೆಗೆ ತೆಗೆದುಕೊಳ್ಳೋಣ, ಸ್ವಲ್ಪ ವಿಚಾರ ಮಾಡೋಣ ಹಿಂದಿದು ಮತ್ತು ಈಗಿಂದು. ಹಿಂದೆ CETದಲ್ಲಿ ಬರ್ತಕ್ಕಂಥ ವಿಷಯವನ್ನು ನಾವು ನೋಡಿದಾಗ CETಯಲ್ಲಿ 35% ಹಿಡಿತಿದ್ರು. ಅಜಗಜಾಂತರ ಪರಕ ಸದ್ಯ 70 ಆಗ್ಯದ. TET 15% ಹಿಡಿತಿದ್ರು, ಅದು 20 ಆಗ್ಯದ. ಇವೆರಡೂ ಭಾರಿ ಚಲೋನೆ. ಇನ್ನು D.Ed 25% ಹಿಡಿತಿದ್ರು, PUC 25% ಹಿಡಿತಿರು, ಎರಡೂ ಸೇರಿ 50% ಹಿಡಿತಿರು. ಈ PUC ಮತ್ತು D.Ed ಸೇರಿ ಸದ್ಯಕ್ಕೆನದ 10% ಹಿಡಿಲಕತ್ತಾರ. ನಿಮಗೊಂದು ಕನ್ಫ್ಯೂಸ್ ಆಗ್ಬೋದು, ಸರ್ D.Ed 8% ಹಿಡಿತಾರೋ ಅಥವಾ PUC 8% ಹಿಡಿತಾರೋ ಅಥವಾ D.Ed 2% ಹಿಡಿತಾರೋ PUC 2% ಹಿಡಿತಾರೋ ಅಂತ. ನನಗನ್ಸಿದ ಮಟ್ಟಿಗೆ ಈ PUC ಲೆಕ್ಕಕ್ಕೆ ಇಲ್ಲ. 10 ಕೂಡ ಏನದ D.Ed ಹಿಡಿಯುವ ಚಾನ್ಸಸ್ ಜಾಸ್ತಿ ಇದೆ. 10% ಕೂಡ D.Ed ಹಿಡಿತದೆ. PUCಯಲ್ಲಿ ಏನದ ಏನು ಮಾನದಂಡ ಪಾಸ್ ಆಗಿರ್ಬೇಕು ಅಷ್ಟೇ, 50% ಪಾಸ್ ಆಗಿರ್ಬೇಕು ಯಾವುದೇ ವಿಷಯನಲ್ಲೇ. ಮೊದಲಿತ್ತು ಇಂಗ್ಲೀಷ್ನ ಟೀಚರ್ ಆಗಬೇಕಾಗಿತ್ತಂತಂದರೆ ಇಂಗ್ಲೀಷ್ ವಿಷಯದಲ್ಲಿ ಏನದ 50% ಏನದ 50 ಅಂಕಗಳನ್ನು ತೆಗೆದುಕೊಂಡಿರಬೇಕಾಗಿತ್ತು. ಸದ್ಯಕ್ಕಾಗಿಲ್ಲ. PUCಯಲ್ಲಿ ಮಾತ್ರ 50% ಅನುಮತಿಯೊಂದಿಗೆ ತೇರ್ಗಡೆ ಹೊಂದಿದ್ದರೆ ಸಾಕು, ಅವರೇನದ ಶಿಕ್ಷಕರಾಗಲಿಕ್ಕೆ ಅರ್ಹರು ಅಂತಕ್ಕಂಥ ವಿಷಯವನ್ನು ನಾವು ನೋಡ್ತೀವಿ. ಈ ಒಂದು ವಿಚಾರ ನಾವು ಯಾಕೆ ಹೇಳ್ತೀವಿಪ್ಪ ಅಂತಂದರೆ D.Ed ನೋಡಕತ್ತೀರಿ ನೀವು, D.Ed 10% ಆಗ್ತದೆ, PUC ಏನು ಲೆಕ್ಕಕ್ಕಿರಲಿಲ್ಲ. ಖಂಡಿಕೆ 3ರಲ್ಲಿ ಏನದ ಕೊಟ್ಟಿದ್ದಾರೆ ನೋಡ್ರಿ. ಬೇಕಾದ್ರೆ ನೀವು C&R ತೆಗೆದು ನೋಡ್ರಿ. C&R ತೆಗೆದು ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ. ಅದ ನಂತರ ಈ ಒಂದು 70% ಏನು ನೀವೆಲ್ಲ ನಮ್ಮ ನಿರ್ಧಾರ ನಿಂತಿರೋದೇ ಇಲ್ಲಿ ಆಲ್ರೆಡಿ ಏನದ ನಿಮ್ಮ ನಿರ್ಧಾರ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಿ. 20ಕ್ಕೆ ಇಂತಿಷ್ಟೇ ಅಂತೇನದ ನೀವು ಏನದ ತೊಗೊಂಡ್ಬಿಟ್ಟಿರಿ. ನಿಮಗೆ ಯಾವುದೇ ರೀತಿಯ ಇದ್ರದ್ದು ಟೆನ್ಷನ್ ಇಲ್ಲ. ಆಲ್ರೆಡಿ ಇದ್ರದ್ದು ರಿಸಲ್ಟ್ ನಿಮಗೆ ಗೊತ್ತದ. ಆಮೇಲೆ ಇದ್ರ 2 ರಿಸಲ್ಟ್ ಗೊತ್ತದ ನಿಮ್ಗೆ. ಸದ್ಯಕ್ಕೆ 70% ಇದು ಅದ ನೋಡ್ರಿ ಆಟ ಶುರು. ಇಲ್ಲಿ ಆಟ ನೀವು ಚೆನ್ನಾಗಿ ಕಾಂಪಿಟೇಷನ್ ಮಾಡಿದರೆ ನೀವು ಯಾವ ಕ್ಲಿಕ್ ಆದಂಗೆ. ಇನ್ನು ಇಲ್ಲಿ 70% ಕ್ಲಿಕ್ ಆಗಬೇಕು ಅಂತಂದರೆ ಪ್ರೆಸೆಂಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಷ್ಟೇನು ಭಾರಿ ಹೇಳ್ಕೊಳಂಗೇನಿಲ್ಲ ರೀ. ಯಾಕಂದರೆ ಎಲ್ಲ ತುಕ್ಕಿಡ್ದಂತ ಅವಾಗ ಕೆಲವೊಂದು ವಿಡಿಯೋಗಳ ಹಿಂದೆ ಹೇಳಿದ್ದೀನಿ ನಾನು. 70% ಏನದ ಈ ರಿಸಲ್ಟ್ ತಗೋಬೇಕಂತಂದರೆ ಸದ್ಯಕ್ಕೆ ಮಕ್ಕಳು ಮರಿ ಹೆಣ್ಣರು ಗಂಡ ಈ ಒಂದು ಜಂಜಾಟದಲ್ಲಿ ಇವರೆಲ್ಲರೂ ಕೂಡ ಏನದ ತುಕ್ಕಿಡ್ದು ಕಬ್ಬಣದ ಥರ ಆಗ್ಯಾರ. ಎಲ್ಲಿ 2012 ಆಚೆಗಿರುವಂಥವ್ರು ಎಲ್ಲರೂ ಕೂಡ. ಹಾಗಾಗಿ ಈ 70% ನಾವು ಏನಾದರೂ ಭಾಳ ಚಂದ ಅಭ್ಯಾಸ ಮಾಡಿ ಏನದ ನಾವು ಗಳಿಸಿದ್ದೇ ಆದರೆ ಕಂಪಲ್ಸರಿ ಈ 2026 ನಿಮಗೆ ಅನ್ನ ಹಾಕುವ ವರ್ಷ ಅಂತ ನಾನು ಸಂಪೂರ್ಣವಾಗಿ ನಿಮಗೆ ಭಾವಿಸ್ತೀನಿ. ದಯವಿಟ್ಟು ಏನಪ್ಪ ಅಂತಂದರೆ ಈ ಒಂದು ಇದರಲ್ಲಿ ಅನಾಲಿಸಿಸ್ ಮಾಡೋದಾದರೆ ನೋಡಿರಿ, ಈ 70% ಅಂತ ನಾವು ನೋಡ್ತೀವಿ. ಇದನ್ನು 70% CET, 20% TET, 8% D.Ed, PUC ಕೇವಲ 2% ಹಿಡಿತನ ಅಥವಾ ಹಿಡಿಲಿಕ್ಕಿಲ್ಲ. ಇದನ್ನು ಕೂಡ ನಾನು ಭಾಳಷ್ಟು ವಿಶ್ವಾಸದಿಂದ ಹೇಳ್ತೀನಿ. PUC D.Ed PUC ಏನದಲ್ಲ PSTRಗೆ ಮಾನದಂಡವೇ ಅಲ್ಲ, ಕೇವಲ ಅರ್ಹತೆ ಹೊಂದಿದ್ದರೆ ಸಾಕು, ಅದರಲ್ಲಿ ಪರ್ಸೆಂಟೇಜ್ ಬೇಕಾಗೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಹಾಗಾಗಿನೇ
50% ಅಂತ ಓವರಾಲ್ ಹಿಡಿದು ಬಿಡ್ತಾನೆ ಅವನು. PUC 50% ಹಿಡಿದು ಹಾಕಬೇಕು ಅವ. ಇಂಗ್ಲೀಷನ್ಯಾಗರೆ ಮಾಡಲಿ, ಹಿಂದಿಯಾಗರೆ ಮಾಡಲಿ, ಬೇಕಾದರಲ್ಲಿ ಮಾಡಲಿ, ಟೋಟಲ್ ಆಗಿನದ PUCಯಲ್ಲಿ 50% ತೊಗೊಂಡಿರಬೇಕು. ಅದ್ರ ಜೊತೆಗೆ ಇಂಗ್ಲೀಷ್ ತೊಗೊಳ್ರಿ, ಅದರ ಇಂಗ್ಲೀಷ್ ಅಧ್ಯಯನ ಮಾಡಿರಬೇಕು ಅನ್ನುವಂಥ ದಿನದ ಕೆಲವೊಂದು ವಿಷಯಗಳನ್ನು ಹಿಡಿತಾನೆ. ಏನು ಸಮಸ್ಯೆ ಏನಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕಾಗಿತ್ತು ಅಂತಂದರೆ, ನಮ್ಮ ಬಳಗದಲ್ಲಿ ವಾರದ ಟಾರ್ಗೆಟ್ ಅಂತ ನಾವು ಕೊಡ್ತಾ ಇದ್ದೀವಿ. ವಾರದ ಟಾರ್ಗೆಟ್ ಅಂತಕ್ಕಂಥದ್ದು ಈ ವಾರ ಅಂದರೆ 2026 ಮತ್ತು 25ನೇ ತಾರೀಕಿನ ದಿವಸ ಅಂದರೆ ರವಿವಾರ ದಿವಸ ಒಂದು ಟೆಸ್ಟ್ ಸಿರೀಸನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದು ಎಷ್ಟನೇ ವಾರದ್ದು ಅಂತಂದರೆ 2ನೇ ವಾರದ ಟೆಸ್ಟ್ ಸಿರೀಸ್ ಆಗ್ಯದ. ಭಾಳ ಚಂದದ ಟೆಸ್ಟ್ ಸಿರೀಸನ್ನು ಓಡ್ತಾ ಇದೆ. ಭಾಳಷ್ಟು ಎಲ್ಲ ಅಭ್ಯರ್ಥಿಗಳು ನಮ್ಗೆ ಒಳ್ಳೆಯದಾಗ್ತಾ ಇದೆ ಸರ್, ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಅದೇ ರೀತಿಯೇ ಕೂಡ ನಾವು ಹೇಳುವಂಥ ನಾವು ಹೇಳುವಂಥ ಚಾಪ್ಟರ್ಗಳನ್ನು ಚೆನ್ನಾಗಿ ಓದ್ಕೊಂಡ್ರೆ ನೀವು ಕಂಪಲ್ಸರಿ ನೀವು ಒಳ್ಳೆ ಆಸಕ್ತಿದಾಯಕರಾಗ್ತೀರಿ. ಮತ್ತು ನೀವು ಮುಂದಿನ ಭಾವಿ ಟೀಚರ್ ನೋಡಿರಿ. 2026 ಗಣರಾಜ್ಯೋತ್ಸವದ ಯಾವಾಗ? ಸೋಮವಾರ ದಿವಸ. ನೀವು ಮುಂದಿನ 2027ರಾಗ ಗಣರಾಜ್ಯೋತ್ಸವ ನಿಮ್ಮ ಶಾಲೆಯಲ್ಲೇ ಆಗಬೇಕು, ನಿನ್ನ ಸ್ವಂತ ಶಾಲೆಯಲ್ಲೇ ಆಗಬೇಕು. ನೀನು ಅಪಾಯಿಂಟ್ ಆದಂಥ ಶಾಲೆಯಲ್ಲೇ ನಿನ್ನ ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡುವಂಥ ಆಗಬೇಕು. ಗೆಸ್ಟ್ ಟೀಚರ್ ಅವೆಲ್ಲ ಬಿಟ್ಬಿಡ್ರಿ, ಕೂಲಿ ಆಳಿದ್ದಂಗೆ ಅದು. ಯಾವಾಗ ತೆಗೆದೋಗ್ತಾರೋ ಗೊತ್ತಿಲ್ಲ. ಅವ್ರ ಕೈ ಕೆಳಗೆ ಆಳ ಕೆಲಸ ಮಾಡೋದು ಬಿಟ್ಟು ಬಿಡ್ರಿ. ಏನು ಮಾಡಿರಿ ಅಂದರೆ ಅಭ್ಯಾಸ ಮಾಡಿರಿ. ಮುಂದಿನ ದಿನಮಾನದಾಗ ಅಂದರೆ 2027ರಾಗ ನಿನ್ನದೇ ಆದಂಥ ಶಾಲೆಯೊಳಗೆ ನಿನ್ನದೇ ಆದಂಥ ಮಕ್ಕಳ ಜೊತೆಗೆ ಧ್ವಜ ಹಾರಿಸಿ ಸೆಲ್ಯೂಟ್ ಹೊಡಿದು ಅಂತಂದರೆ ಸುಮ್ಮನೆ ಮಾತಲ್ರಿ ಬಂಧುಗಳೇ. ಭಾಳಷ್ಟು ನೀವು ವಿಚಾರ ಮಾಡಿ ನೋಡ್ರಿ. ಯಾವಾಗಂದ್ರೆ ನಾವು ಮನಸ್ಸು ಏನೋ ರೆಡಿ ಆಗದೇ ಈ ಒಂದು ಪರೀಕ್ಷೆ ರೆಡಿ ಆಗ್ಲಿಕ್ಕೆ, ಪರೀಕ್ಷೆಗೆ ಸಿದ್ಧತೆ ಆಗ್ಲಿಕ್ಕೆ ಆಗೋದಿಲ್ಲ. ಮೊದಲು ನಮ್ಮ ಮನಸ್ಸು ರೆಡಿ ಮಾಡಬೇಕು. 2020 ಎಷ್ಟು ದಿನ ಅಂತೇನದ ಗೆಸ್ಟ್ ಟೀಚರ್ ಆಗೇನದ, ಮತ್ತೊಬ್ಬರ ಕೈ ಕೆಳಗೆ ಅದು ತೊಗೊಂಡು ಇದು ತೊಗೊಂಡು ಅಂತೇನದ ಚಾಕ್ರಿ ಮಾಡ್ತೀರಿ ಹೇಳ್ರಿ. ಚಾಕ್ರಿ ಮಾಡುವಂಥದ್ದು ಅವಕಾಶವನ್ನು ಬಿಟ್ಬಿಡ್ರಿ. ನಿಮಗೆ ಆದಂಥ ಸುವರ್ಣ ಅವಕಾಶ ನಾವು ಹುಡ್ಕೊಂಡು ಹೋಗ್ತೀವಿ. ಇದು ಸುವರ್ಣ ಅವಕಾಶ ನಿಮಗಾಗಿ ಕಾಯ್ಕೊಂಡು ಬಂದದ, ನಿಮ್ಮನ್ನು ಹುಡ್ಕೊಂಡು ಬಂದದ. ಇಷ್ಟು ಮಾತ್ರ ಹೇಳಬಲ್ಲೆ. ದಯವಿಟ್ಟು ನೀವೆಲ್ಲರೂ ಕೂಡ ಭಾಳಷ್ಟು ವಿಚಾರವನ್ನು ಮಾಡ್ಕೊಂಡ್ರಿ. ಜಾಸ್ತಿ ಹೇಳುವ ಅವಶ್ಯಕತೆ ನನಗಿಲ್ಲ. ಯಾಕಂತ ಕೇಳ್ರಿ, ನೀವು ಟೀಚರ್ ಆಗೋರು, ನೀವು ಸಂಬಳ ತಗೊಳ್ಳೋರು, ನಿಮ್ಮ ಕ್ರೆಡಿಟನ್ನು ಹೆಚ್ಚಿಸ್ಕೊಳ್ಳೋರು. ನಾವು ಹೇಳಿದ್ರು ನಾವೇನು ನಮ್ಮಿದು ಅದರಿಂದ ನಮಗೆ ಲಾಭ ಇಲ್ಲ. ಹಾಗಾಗಿ ಈ ಒಂದು ಸಾಮಾನ್ಯ ಜ್ಞಾನ ಜನವರಿ ತಿಂಗಳಲ್ಲಿ ಆಗಿರ್ತಕ್ಕಂಥ ಜ್ಞಾನವನ್ನು ಯುವಕರ ಬಗ್ಗೆ ಅಧ್ಯಯನ ಮಾಡಿಕೊಡ್ರಿ. ಯುವಕರ ಬಗ್ಗೆ PDF ಬೇಕು ಅಂತಂದರೆ ನಮ್ಮ ಬಳಗದಲ್ಲಿ ಸಿಗ್ತದೆ, ಗ್ರೂಪ್ನಲ್ಲಿ ಸಿಗ್ತದೆ. ಗ್ರೂಪಿಗೆ ಜಾಯ್ನ್ ಆಗಿರಿ. 8ನೇ ತರಗತಿಯ ಭಾಗ 1ರ ಕವಿ ಪರಿಚಯ ಮತ್ತು ವ್ಯಾಕರಣಾಂಶಗಳನ್ನು ಅಧ್ಯಯನ ಮಾಡಿರಿ. ಆಮೇಲೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲದ ನೋಡಿರಿ. ಶಿಶು ಮನೋವಿಜ್ಞಾನ ಕೊಯ್ಲ್ಬರ್ಗ್ರ ಅವ್ರದ್ದಾಗಿರ್ಬೋದು, ಪಿಯಾಜೆ ಅವ್ರದ್ದಾಗಿರ್ಬೋದು, ಬ್ರೋನರ್ದಾಗಿರ್ಬೋದು, ಎರಿಕ್ಸನ್ ಅವ್ರದ್ದಾಗಿರ್ಬೋದು. ಇವರೆಲ್ಲವುಗಳ ಬೌದ್ಧಿಕ ವಿಕಾಸ ಹಂತಗಳು ಮತ್ತು ನೈತಿಕ ವಿಕಾಸ ಮತ್ತು ಮನೋಸಾಮಾಜಿಕ ವಿಕಾಸ ಹಂತಗಳ ಬಗ್ಗೆ ನೀವು ಅಧ್ಯಯನ ಮಾಡಿಕೊಡ್ರಿ. ಮತ್ತು ಇಂಗ್ಲೀಷ್ ಅಂತ ಬಂದಾಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿರಿ. ಡಿಗ್ರೀಸ್ ಆ್ಯಂಡ್ ಕಂಪ್ಯಾರಿಸನ್ದಾಗ ಹೆಂಗೆ ಅಧ್ಯಯನ ಮಾಡಬೇಕು ಅಂತಂದ್ರೆ, ಯಾವುದೇ ಮೂಲೆಯಿಂದ ಬೆಕ್ಕದಂಗೆ ಕೇಳವ ಅವ ಹೆಂಗೆ ಕೇಳಿದ್ರು ಸತ್ಯ ಉತ್ತರ ಮಾಡ್ಲಿಕ್ಕೆ ನಮ್ಮಲ್ಲಿ ತಾಕತ್ತು ಬರಬೇಕು. ಆ ಥರದ್ದು ಮಾಡಿರಿ. ಡಿಗ್ರೀಸ್ ಆ್ಯಂಡ್ ಕಂಪ್ಯಾರಿಸನ್ ಅಧ್ಯಯನ ಮಾಡಿರಿ. ಅದಾದ ನಂತರ ಗಣಿತ ಅಂತ ಬರ್ತದೆ. ಗಣಿತದಾಗ 8ನೇ ತರಗತಿಯ ವರ್ಗ ಮತ್ತು ವರ್ಗಮೂಲಗಳು, ಘನ ಮತ್ತು ಘನಮೂಲಗಳು, ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ಕಾನ್ಸೆಪ್ಟ್ಗಳು, ಇವುಗಳು ಕೂಡ ಭಾಳಷ್ಟು ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡಿರಿ. ಇನ್ನು ಪರಿಸರ ಅಧ್ಯಯನಕ್ಕೆ ಬಂದ ಹೊತ್ತಿನಾಗ ಬೆಳೆಗಳ ಉತ್ಪಾದನೆ, ನಿರ್ವಹಣೆ ಮತ್ತು ಸೂಕ್ಷ್ಮ ಜೀವಿಗಳು ಮತ್ತು ಮಿತ್ರ ಮತ್ತು ಶತ್ರು ಅಂತ ಬರ್ತಾರೆ. ಇವುಗಳು ತುಂಬ ಅದ್ಭುತವಾದಂಥ ಕಾನ್ಸೆಪ್ಟನ್ನು ನಾವು ನೋಡ್ತೀವಿ. ಅದಾದ ನಂತರ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರು, ಕಂಪ್ಯೂಟರ್ ಮೆಮೊರೀಸ್ ಅಂತ ನಾವು ಬರ್ತೀವಿ. ಮೆಮೊರಿಗಳು ಯಾವ್ಯಾವ ಅದಾವ ಅದ್ರ ಬಗ್ಗೆ ಅಧ್ಯಯನ ಮಾಡಿರಿ. ನಿಮ್ಗೆ ಈ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಯಾರು ನೀವು ಮನಸ್ಸು ಮಾಡೋದಿಲ್ವೋ ಅಲ್ಲಿವರೆಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಈಗಿನ ದಿನಮಾನಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಕಾಂಪಿಟೇಷನ್ ಐತಿ. ಸುಮ್ಮನೆ ಕುಂತ PSTRದಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ ಸುಮ್ಮನೆ ಕುಂತ್ರ ಪ್ರಯೋಜನ ಇಲ್ಲ. ಅದರ ತಕ್ಕ ನಾವು ಅಭ್ಯಾಸ ಮಾಡಲೇಬೇಕಾಗ್ತದೆ. ಹಾಗಾಗಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಂದು ತರಗತಿಗೆ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.